PM ಶ್ರೀ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರಿಗೆ ರಾಜ್ಯ ಮಟ್ಟದ ವಾಲ್ಮೀಕಿ ರತ್ನ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಗುಡಿಬಂಡೆಯ ನ್ಯೂ ವಿಷನ್ ಪಬ್ಲಿಕ್ ಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ನಾಮಿನಿ ಸದಸ್ಯ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಅಂಬರೀಶ್ ರವರು, ಎಲ್ಲ ವೃತ್ತಿಗಳಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಈ ವೃತ್ತಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಎಲ್ಲ ಕಡೆ ಗೌರವ ಸಲ್ಲುತ್ತದೆ. ಇದಕ್ಕೆ ಪಟ್ಟಣದ PM ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರೇ ಉತ್ತಮ ಉದಾಹರಣೆ ಎಂದು ತಿಳಿಸಿದರು. ನಮ್ಮ ಪಟ್ಟಣದ ನಮ್ಮ ವಾರ್ಡಿನ ಶಾಲೆ ಅಂದರೆ ಅದು ಮೊದಲು KPS ಇತ್ತು. ಅವ್ರು ಬಂದಾಗ KPS ಇತ್ತು. ಮತ್ತೆ ಅವರು ಯಾವ ಒಂದು ಇದರಲ್ಲಿ ಅದೃಷ್ಟ ಆಯ್ತಾ ಗೊತ್ತಿಲ್ಲ, ನಮ್ಮ ವಾರ್ಡಿನ ಶಾಲೆ ಒಂದು PMC ಶಾಲೆ ಅಂತ ಘೋಷಣೆ ಆಯಿತು. ನಿಜವಾಗ್ಲೂ ಅದಾಗಿದ ತಕ್ಷಣ ನನಗೆ ಕರೆ ಮಾಡಿದ್ರು ನಮ್ಮ ಶಂಕರ್ ಸರ್ ಅವರು, ಈ ಥರ ಆಗಿದೆ ಅಂತ. ಮತ್ತೆ ನಾವಿಬ್ಬರೇ ಕುತ್ಕೊಂಡು ಎಲ್ಲ ಕ್ಲೀನಾಗಿ ಏನೇನು ಮಾಡಬೇಕು, ಮುಂದಿನ ದಿವಸದಲ್ಲಿ ಎಷ್ಟು ಅನುದಾನ ಬರುತ್ತೆ, ಯಾವುದಕ್ಕೆ ನಾವು ಉಪಯೋಗ ಮಾಡಬೇಕು ಅಂತ ನಾವಿಬ್ಬರು ಕುತ್ಕೊಂಡು ಎಲ್ಲ ಇದು ಮಾಡಿದ್ವಿ. ಮತ್ತೆ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಮತ್ತೆ ಉದ್ಘಾಟನೆಗೆ ಏನಾದರೂ ಮಾಡಿ ನಮ್ಮ ಜನಪ್ರಿಯ ಶಾಸಕರಂತ SN ಸುಬ್ಬಾರೆಡ್ಡಿಯಣ್ಣನವ್ರನ್ನ ನಾವು ಕಳಿಸ್ಬೇಕು ಅಂಬರೀಶ್ ಅವರೇ ಅಂತ ನಮ್ಗೆ ಹೇಳಿದೆ. ಸರ್, ಇವತ್ತು ಹೇಳ್ತಾ ಇದ್ದೀನಿ, ನಾನು ನಮ್ಮ ಶಾಸಕರನ್ನ ನಾನು ಕರ್ಕೊಂಡ್ಬಂದು ಅವರ ಒಂದು ಅಮೃತ ಹಸ್ತದಲ್ಲಿ ನಾನು ಈ ಒಂದು PMC ಶಾಲೆಯನ್ನು ನಾನು ಉದ್ಘಾಟನೆ ಮಾಡಿಸಿದ್ದೀನಿ ಸರ್ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೆ. ಇದೇ ಸಮಯದಲ್ಲಿ ಹಾಜರಿದ್ದ ಗಣ್ಯರು ಮಾತನಾಡಿ, ಶಿಕ್ಷಕ ಎಂ ಶಂಕರ್ ಅವರು ಸುಮಾರು ವರ್ಷಗಳಿಂದ ತಾಲೂಕಿನಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರು ಅನೇಕ ಸೌಲಭ್ಯ ವಂಚಿತ ಶಾಲೆಗಳಲ್ಲಿಯೇ ಕೆಲಸ ಮಾಡಿ ಆ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರ ಸೇವೆಗೆ ಮತ್ತಷ್ಟು ಪ್ರಶಸ್ತಿಗಳು, ಗೌರವಗಳು ಸಿಗಲಿ ಎಂದು ಹಾರೈಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಎಂ ಶಂಕರ್, ನಾನು ಕರ್ತವ್ಯಕ್ಕೆ ಸೇರಿದಾಗಿನಿಂದ ಶಿಕ್ಷಕ ವೃತ್ತಿಗೆ ನ್ಯಾಯ ಸಲ್ಲಿಸಿದ್ದೇನೆ. ನನ್ನ ಕೈಲಾದಷ್ಟು ಸ್ವಂತ ಹಣದಿಂದ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ದೇನೆ. ನನ್ನ ಈ ಎಲ್ಲ ಕೆಲಸಗಳನ್ನು ಮೆಚ್ಚಿ ಇದೀಗ ವಾಲ್ಮೀಕಿ ರತ್ನ ಪ್ರಶಸ್ತಿ ದೊರೆತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಮತ್ತಷ್ಟು ಸೇವೆ ಮಾಡುತ್ತೇನೆ ಎಂದರು. ಒಂದು ವಿಜೇತನಾಗಿದೆ ಅಂದರೆ ನನಗೆ ಬಹಳ ಒಂದು ಹೆಮ್ಮೆಯಾದಂಥ ಒಂದು ವಿಷಯ ಆಗಿದೆ. ಆಗಲೇ ನಮಗೆ ಒಂದು ನಮ್ಮ ಭಾವ ಅವರೆಲ್ಲ ತಿಳಿಸಿದ್ರು, ಏನಂತಂದ್ರೆ ಇವರು ಪ್ರಶಸ್ತಿಗಳಿಗೆ ಮನವೊಲಿಸುವರಲ್ಲ ಅಂತ. ನಿಜ ಇದು ಖಂಡಿತವಾಗಿ. ಏಕೆಂದ್ರೆ ಈ ವಾಲ್ಮೀಕಿ ಸೇವಾ ಪ್ರಶಸ್ತಿಯು ನನಗೆ ಲಭಿಸ್ಬೇಕಂತಂದ್ರೆ ನಾನೇನು ಅವ್ರನ್ನ ಕೇಳ್ಕೊಂಡಿಲ್ಲ, ಒಂದು ಅಪ್ಲಿಕೇಶನ್ ಹಾಕಿಲ್ಲ. ಆದ್ರೆ ಆ ದಿನದಂದು ನನಗೊಂದು ಕರೆ ಬಂತು. ಅದೆಲ್ಲಿ ವಿಚಾರಿಸ್ಕೊಂಡು ನನಗೆ ಗೊತ್ತಿಲ್ಲ. ವಿಚಾರಿಸ್ಕೊಂಡು ನೀವು ಶಂಕರ್ರ ಅಂತ ಕೇಳಿದ್ರು. ಹೌದು ಅಂತೆ. ನಿಮ್ಗೆ ಜಿಲ್ಲಾ ಪ್ರಶಸ್ತಿ ಉತ್ತಮ ಶಿಕ್ಷಕ ಬಂದಿದೆಯಾ ಅಂದ್ರು. ಹೌದು ಅಂತೆ. ಹಾಗಾದ್ರೆ ನಿಮ್ಮ ಸಾಧನೆಗಳನ್ನ ನಾವು ಕಳಿಸಿ ಅಂದ್ರು. ನಾನು ಏನೇನು ಮಾಡಿರುವ ಸಾಧನೆಗಳನ್ನ ಒಂದು ಸಾಮಾಜಿಕವಾಗಿ ಆಗಿರ್ಬೋದು, ಒಂದು ಶೈಕ್ಷಣಿಕವಾಗಿ ಇರ್ಬೋದು, ನಾನು ಅವರಿಗೆ ಮನಮುಟ್ಟಿಸಿದೆ. ನಂತರ ಅವರು ಅದನ್ನ ಪರಿಶೀಲಿಸಿದ ನಂತರ ಮೊಟ್ಟ ಮೊದಲಿಗೆ ನೀವೇ ಆಯ್ಕೆಯಾಗಿದ್ದೀರಿ ಸರ್, ಕರ್ನಾಟಕದ ವಾಲ್ಮೀಕಿ ರಾಜ್ಯ ಪ್ರಶಸ್ತಿಗೆ ನೀವು ಆಯ್ಕೆಯಾಗಿದ್ದೀರಿ. ನನ್ಗೆ ಶಾಕ್ ಹೊಡೆದಂಗಾಯ್ತು. ಏನಪ್ಪ ಈ ತರ ಹೇಳ್ಬಿಟ್ರು ಅಂತ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ನಿವೃತ್ತ ಉಪನ್ಯಾಸಕ B ಅಮೀರ್ ಜಾನ್, ಸರ್ಕಾರಿ ನೌಕರರ ಸಂಘದ A ಕೃಷ್ಣಪ್ಪ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಸ್ ಪಾಷಾ, ಅಧ್ಯಕ್ಷ ವಿಕಾಸ್, ವಾಲ್ಮೀಕಿ ಸಂಘದ ಅಧ್ಯಕ್ಷ ಗಂಗಾಧರ್, ಗುಂಪು ಮರದ ಆನಂದ್, ಶಿಕ್ಷಕರಾದ ಶ್ರೀರಾಮ್ ರೆಡ್ಡಿ, ರಾಮಾಂಜನೇಯ, ವಿಜಯ್ ಸೇರಿದಂತೆ ಅನೇಕರಿದ್ದರು.